ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಹೇರ್ ಪ್ಯಾಕ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು, ನಮ್ಮ ಹೇರ್ ಗ್ರೋತ್ನ ನಾವು ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ತುಂಬ ಚೆನ್ನಾಗಿ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡ್ಕೋಬೋದು. ಅತ್ಯದ್ಭುತವಾದಂತಹ ರಿಸಲ್ಟನ್ನು ಪಡ್ಕೋಬೋದು ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ? ಮತ್ತೆ ತಿಕ್ಕಾಗಿ ಬರ್ತಾ ಇಲ್ವಾ? ಕೂದಲು ತುಂಬಾ ಉದುರ್ತಾ ಇದೆಯಾ? ಇದಕ್ಕೆಲ್ಲ ತುಂಬಾ ಚೆನ್ನಾಗಿರೋ ಒಂದು ರೆಮಿಡಿನ ತೊಗೊಂಬಂದಿದ್ದೀನಿ. ಎಲ್ಲರೂ ದಯವಿಟ್ಟು ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಯಾವ ಥರ ನಾವು ಮನೆಯಲ್ಲಿ ಈ ಥರ ರೆಮಿಡಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಕೆಂಪಾದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ರಿಂದ 1.5 ಗ್ಲಾಸು ನೀರು ತಗೊತಾ ಇದ್ದೀನಿ. ನಾನು ಒಂದು ಅಂದಾಜು ನೀರು ಇಷ್ಟು ಬೇಕು ಅಂತ 1.5 ಗ್ಲಾಸು ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಹೆಚ್ಚು ಕಡಿಮೆ ತೊಗೋಬೋದು, ಪರವಾಗಿಲ್ಲ. ಮತ್ತು ಹಾಗೆ ನಾನು ಟೀ ಪುಡಿ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಟೀ ಪುಡಿ ಇರುತ್ತೆ ಅದನ್ನೇ ನೀವು ತೊಗೋಬೋದು. ನಾನಿಲ್ಲಿ ಈ ಥರ ಇರೋ ಟೀ ಪುಡಿನ ತೊಗೊಂಡಿದ್ದೀನಿ. ಸುಮಾರು ಇದು ಒಂದು 2 ಟೀ ಸ್ಪೂನು ಟೀ ಪುಡಿ ಬೇಕಾಗುತ್ತೆ. ಯಾಕಂದರೆ ಅದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದರಲ್ಲಿರೋ ನೀರನ್ನು ನಾವು ತೆಗಿಬೇಕಾಗುತ್ತೆ. ಇದರಲ್ಲಿ ಟೀ ಪುಡಿಯಲ್ಲಿ ಕೆಫೀನ್ ಅನ್ನೋ ಅಂಶ ಇರುತ್ತೆ. ಇದು ನಮ್ಮ ಕೂದಲನ್ನು ತುಂಬಾ ನುಣುಪಾಗಿ ಹಾಗೆ ಶೈನಿಂಗ್ ಥರ ಬರುತ್ತೆ. ನೆಕ್ಸ್ಟು ಸ್ಟ್ರಾಂಗಾಗಿ ಕೂಡ ಮಾಡುತ್ತೆ, ಲೆಂತಿ ಮಾಡುತ್ತೆ. ಅದಕ್ಕೆ ನಾನು ಟೀ ಪುಡಿನ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು ಸ್ವಲ್ಪ ಒಂದು 10 ಮಿನಿಟ್ಸು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಕುದಿಸ್ಕೊಳ್ತೀನಿ. ಇದು ಒಂದು 10 ನಿಮಿಷ ಕತ ಅಂತ ಕುದಿದ್ರೆ ಇದರಲ್ಲಿರೋ ರಸ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಈರುಳ್ಳಿ ಹೇಳಿದ್ನಲ್ಲ, ಆ ಈರುಳ್ಳಿನ ತೊಗೊತಾ ಇದ್ದೀನಿ. ಅದರದೆಲ್ಲ ಸಿಪ್ಪೆ ಎಲ್ಲ ತೆಗೆಯೋಣ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆ ಥರ ಆದರೂ ಮಾಡ್ಬೋದು, ಇಲ್ಲಾಂದರೆ ತುರಿಬೋದು. ಚೆನ್ನಾಗಿ ತುರಿದು ಅದರ ರಸ ಎಲ್ಲ ಹಿಂಡ್ಕೋಬೇಕಾಗುತ್ತೆ. ನಾನು ಹೋದ ವಿಡಿಯೋದಲ್ಲಿ ಅದೇ ಥರನೇ ತೋರಿಸಿದ್ದೀನಿ. ಇವಾಗ ಆ ಥರ ಇಲ್ಲಾಂದ್ರೆ ಈ ಥರ ಸಣ್ಣ ಚಿಕ್ಕ ಕಟ್ ಪೀಸ್ಗಳನ್ನು ಮಾಡಿಕೊಂಡು ಮಿಕ್ಸಿ ಹಾಕ್ಕೋಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿರೋ ರೆಮಿಡಿ ಅಂತಲೇ ಹೇಳ್ಬೋದು. ದುಡ್ಡು ಖರ್ಚಿಲ್ಲ, ಏನಿಲ್ಲ. ಆರಾಮಾಗಿ ನಮ್ಮ ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಯಾವುದು ಖರ್ಚಿಲ್ದೇ ಮಾಡ್ಕೋಬೋದು. ಆಮೇಲೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ನೀವು ಯಾವತ್ತೂ ಬಿಡಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ರುಬ್ಬಿರೋ ಪೇಸ್ಟನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ನೀರು ಆ್ಯಡ್ ಮಾಡ್ತಾ ಇಲ್ಲ. ಅದು ಎಷ್ಟು ಈರುಳ್ಳಿ ಇರುತ್ತೋ ಅದನ್ನಷ್ಟು ಕಟ್ ಮಾಡಿಕೊಂಡು ಆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡೆ, ನೀರು ಹಾಕ್ದೇನೆ. ಹಾಗೆ ಅದು ತೆಗೆದು ಒಂದು ಚಹಾ ಸೋಸೋ ಜಾಲರಿ ಇರುತ್ತಲ್ಲ, ಅದರಲ್ಲಾದರೂ ನಾವು ಸೋಸ್ಬೋದು. ಇಲ್ಲಾಂದರೆ ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕ್ಕೊಂಡು ಗಟ್ಟಿಯಾಗಿ ಹಿಂಡ್ಕೋಬೋದು. ಈ ಥರ ಎಲ್ಲ ರಸ ತೆಗಿಬೋದು. ನಾನು ಹೀಗೆ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿಕೊಂಡು ನೋಡಿ ಎಷ್ಟೊಂದು ರಸ ಬಂದಿದೆ. ಈ ಥರ ರಸ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಕಡೆಗೆ ಕಾಶ್ಮೀರಿ ಈರುಳ್ಳಿ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನಾದರೂ ತೊಗೋಬೋದು. ಅದಿಲ್ಲ ಅಂದರೆ ನಮ್ಮ ಕಡೆ ಇರೋ ಕೆಂಪು ಈರುಳ್ಳಿ ಇದನ್ನಾದರೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸಲ್ಫರ್ ಅಂಶ ಇರೋದ್ರಿಂದ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಶೈನಿ ಮಾಡುತ್ತೆ, ಮತ್ತು ಹೇರ್ ಫಾಲ್ ಆಗಲ್ಲ. ತುಂಬ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಮತ್ತು ನಾನು ಲಿಂಬೆಹಣ್ಣನ್ನು ತಗೊಳ್ತಾ ಇದ್ದೀನಿ. ಮತ್ತು ಲಿಂಬೆಹಣ್ಣು ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಅಂದರೆ, ಇದ್ರ ತಲೆಯಲ್ಲಿರೋ ಹೊಟ್ಟೆಲ್ಲ ನಿವಾರಣೆ ಆಗುತ್ತೆ. ಲಿಂಬೆಹಣ್ಣಿನಿಂದ ಹೇರ್ ಗ್ರೋತ್ ಆಗುತ್ತೆ. ಹಾಗಾಗಿ ನಾನು ಲಿಂಬೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಸುಮಾರು 10 ರಿಂದ 12 ಹನಿ ತೊಗೊಳ್ತಾ ಇದ್ದೀನಿ. ನೀವು ಅರ್ಧ ಲಿಂಬೆಹಣ್ಣು ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದು 10-15 ಹನಿ ಬೀಳ್ತಾ ಇದೆ. ಇಷ್ಟು ರಸ ಬೇಕಾಗುತ್ತೆ ನಮಗೆ. ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಡ್ಯಾಂಡ್ರಫ್ ಫುಲ್ಲು ಕಡಿಮೆ ಆಗುತ್ತೆ.
ಮತ್ತು ಧೂಳು ಗೀಳು ಎಲ್ಲ ಕಡಿಮೆ ಆಗುತ್ತೆ ಇದರಿಂದ. ಹಾಗಾಗಿ ನಾನು ಲಿಂಬೆಹಣ್ಣಿನ ರಸನ ತಗೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ನೀರಿಗೆ ಟೀ ಪುಡಿ ಹಾಕಿ ಕುದಿಯೋಕೆ ಇಟ್ಟಿದ್ವಲ್ಲ ಅದನ್ನು ತಗೊಳ್ಳೋಣ ನಾವು. ನಾವು ಇವಾಗ ನೋಡಿ ಟೀ ಪುಡಿ ಎಷ್ಟು ಚೆನ್ನಾಗಿ ಕುದ್ದು ಅದರ ರಸ ಬಿಟ್ಟಿದೆ. ಒಳ್ಳೆ ಅಂಶ ಇದೆ ಇದರಲ್ಲಿ. ಒಂದು ಬೌಲ್ನಷ್ಟು ತಗೊಳ್ಳೋಣ. ನೋಡಿ ಇಷ್ಟು ತಗೊಳ್ಳೋಣ. ತುಂಬಾ ಸುಡ್ತಾ ಇದೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಇದನ್ನು. ನೋಡಿ ಫ್ರೆಂಡ್ಸ್, ತಣ್ಣಗಾಗ್ತಾ ಇದೆ. ತಣ್ಣಗಾದ್ಮೇಲೆ ಇದು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಹಾಗೆ ಇದನ್ನು ನಾವು ಎಷ್ಟು ಬೇಕು ಅಷ್ಟು, ನಮ್ಮ ತಲೆಗೆ ಎಷ್ಟು ಬೇಕು ಅಷ್ಟು ಹಚ್ಕೊಂಡು, ಅಂದರೆ ನಾವು ಕೂದಲಿನ ಬುಡಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅಲ್ಲಿಂದಾನೇ ಅಲ್ವಾ ಹೇರ್ ಗ್ರೋತ್ ಆಗೋದು. ಅಲ್ಲಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಚ್ಕೊಂಡು ಉಳಿದಿರೋದನ್ನೆಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಕೋಬೋದು. ಇಟ್ಕೊಂಡು ನಮಗೆ ಯಾವಾಗ ನಾವು ಹಚ್ಕೋಬೇಕು ಆವಾಗ ನಾವು ಹಚ್ಕೊಂಡು 1 ಅವರ್ವರೆಗೂ ಬಿಟ್ಟು ಆಮೇಲೆ ನಾವು ಕೂದಲನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ. ಆಮೇಲೆ ನೆಕ್ಸ್ಟು ಇದನ್ನೇ ನಾವು ಶಾಂಪೂ ಕೂಡ ಮಾಡ್ಕೋಬೋದು. ಹೇಗಪ್ಪ ಅಂತ ಅಂದರೆ, ಇದರಲ್ಲಿರೋ 1-2 ಸ್ಪೂನು ಈ ಸಿರಮ್ನ ತೊಗೊಂಡು 1-2 ಸ್ಪೂನ್ ತಗೊಳ್ಳೋಣ. ತಗೊಂಡು ಸ್ವಲ್ಪ ಶಾಂಪೂನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಶಾಂಪೂನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಷ್ಟು ಶಾಂಪೂ ತೊಗೊಳ್ತಾ ಇದ್ದೀನಿ. ಈ ಶಾಂಪೂ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲಿನ ಬುಡಭಾಗಕ್ಕೆ ಹಚ್ಕೊಳ್ಳೋಣ. ಹಚ್ಕೊಂಡು ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಮತ್ತು ಒಂದು 1/2 ಅವರ್ ಬಿಟ್ಟು ಕ್ಲೀನಾಗಿ ತಲೆಯೆಲ್ಲ ಸ್ನಾನ ಮಾಡಬೇಕಾಗುತ್ತೆ. ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಆಗೋಲ್ಲ, ಡ್ಯಾಂಡ್ರಪ್ ಆಗೋಲ್ಲ, ಒಳ್ಳೆ ರಿಸಲ್ಟು ಕೊಡುತ್ತೆ ಅಂತ ನಾವು ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಗ್ಯಾರಂಟಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ಇದು ರೆಮಿಡಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.